ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ನಾವು EWS ಕೆಟಗರಿ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಕ್ಕೆ ಇರುವ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋಣ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮತ್ತು ಎಂಪ್ಲಾಯ್ಮೆಂಟ್ನಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಯಾವುದೇ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಪಡೆಯುವುದಕ್ಕಾಗಿ ಈ ಪ್ರಮಾಣದ ಪತ್ರದ ಅವಶ್ಯಕತೆ ಇರುತ್ತದೆ. ಇದರ ಉದ್ದೇಶ ಜನರಲ್ ಕ್ಯಾಂಡಿಡೇಟ್ಸ್ ಅಂದರೆ ಸಾಮಾನ್ಯ ವರ್ಗದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ಕೊಡುವುದರ ಸಲುವಾಗಿ ಇದನ್ನು ಮಾಡಲಾಗಿದೆ. ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಬರುವ ವಿದ್ಯಾರ್ಥಿಗಳು, ಅವರಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ, ಆರ್ಥಿಕವಾಗಿ ಅಂತಂದರೆ ಯಾರ ಪೇರೆಂಟ್ಸ್ ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅಂದರೆ ಅವರ ಆದಾಯ ಕಡಿಮೆ ಇದೆಯೋ ಅವರು ಈ ಮೀಸಲಾತಿಯನ್ನು ಪಡೆಯಲು ಅರ್ಹರಾಗುತ್ತಾರೆ. ಈ ಮೀಸಲಾತಿ ಪಡೆಯಬೇಕಂದ್ರೆ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತೀವಲ್ಲ, ಅದು ಏನು ಅಂತ ನೋಡೋಣ. ಈಗ ಮೊದಲನೇದು ಇನ್ಕಮ್. ನಿಮ್ಮ ಆದಾಯ ಅಂದರೆ ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನಿಮ್ಮ ಕುಟುಂಬದ ಆದಾಯ ಎಲ್ಲ ಮೂಲಗಳಿಂದ 8 ಲಕ್ಷಕ್ಕಿಂತ ಹೆಚ್ಚು ಇರಬಾರದು. ಎರಡನೆಯದು ಅಸೆಟ್ಸ್. ಅಸೆಟ್ಸ್ ಅಂದರೆ ಲ್ಯಾಂಡ್. ನಿಮ್ಮದೇನಾದರೂ ಪ್ರಾಪರ್ಟಿ 5 ಎಕರೆಗಿಂತ ಜಾಸ್ತಿ ಇದ್ದರೆ ನೀವು ಇದಕ್ಕೆ ಅರ್ಹರಲ್ಲ. ಅಂದರೆ ನಿಮ್ಮ ಭೂ ಹಿಡುವಳಿ ಅಂದರೆ ಭೂಮಿ 5 ಎಕರೆ ಒಳಗೆ ಕೃಷಿ ಭೂಮಿ ಇರಬೇಕು. ಇನ್ನು ಅದರ್ ಪ್ರಾಪರ್ಟೀಸ್ ನೋಡಿ, ನಿಮಗೆ ಏನಾದರೂ ಸೈಟ್ಗಳು ಅಥವಾ ಮನೆ ಅರ್ಬನ್ ಏರಿಯಾದಲ್ಲಿ 1,000 ಅಡಿ ಸ್ಕ್ವೇರ್ ಫೀಟ್ಗಿಂತ ದೊಡ್ಡದಿದ್ದಲ್ಲಿ, ಜಾಸ್ತಿ ಇದ್ದಲ್ಲಿ ನೀವು ಇದಕ್ಕೆ ಅರ್ಹರಲ್ಲ. ಆದ್ದರಿಂದ ಇಲ್ಲಿ ಇನ್ನೊಂದು ಸಲ ಹೇಳ್ತಿದ್ದೀನಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ: ಒಂದು, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಎರಡನೇದು 5 ಎಕರೆಗಿಂತ ಜಾಸ್ತಿ ಭೂ ಹಿಡುವಳಿ ಇರಬಾರದು. ಮೂರನೆಯದು ನಿಮ್ಮ ಮನೆ 1,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಜಾಗದಲ್ಲಿ ಕಟ್ಟಿರಬಾರದು. ಇವರಿಗೆ ಈ EWS ಪ್ರಮಾಣ ಪತ್ರ, ಆರ್ಥಿಕ ಹಿಂದುಳಿದ ವರ್ಗದ ಪ್ರಮಾಣ ಪತ್ರ ಸಿಗುತ್ತದೆ. ಅದಕ್ಕಾಗಿ ನಿಮಗೆ ಇದನ್ನು ನೀವು ತಹಸೀಲ್ದಾರರಲ್ಲಿ, ನಿಮ್ಮ ಕರ್ನಾಟಕದಲ್ಲಿ ಹೇಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಪಡೆಯುತ್ತೀರೋ ಅದೇ ರೀತಿಯಾಗಿ EWS ಪ್ರಮಾಣ ಪತ್ರವನ್ನು ಕೂಡ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಂದರೆ ತಹಸೀಲ್ದಾರ್ ಆಫೀಸಿನಿಂದ ಪಡೆಯಬಹುದಾಗಿದೆ. ಇದಕ್ಕೆ ಬೇಕಾಗಿರುವ ದಾಖಲೆಗಳು ಏನೇನು ಅಂದರೆ, ಮುಖ್ಯವಾಗಿ ನಿಮ್ಮ ಆದಾಯ ಅಂದರೆ ಸ್ಯಾಲ್ರಿ ಸರ್ಟಿಫಿಕೇಟು, ಎರಡನೇದು ಭೂ ಹಿಡುವಳಿಗಳ ಬಗ್ಗೆ ಮತ್ತು ಮನೆಯ ದಾಖಲೆಗಳು, ಆಧಾರ್ ಕಾರ್ಡ್. ಇವುಗಳ ಜೊತೆ ನೀವು ತಹಸೀಲ್ದಾರ್ ಆಫೀಸಿಗೆ ಸಲ್ಲಿಸಿ ನಿಮ್ಮ EWS ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. ಈ ಪ್ರಮಾಣ ಪತ್ರ ಪಡೆಯುವುದರಿಂದ ಆಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ನಾನು ಈಗಾಗಲೇ ಹೇಳಿದಂತೆ ಇದು 10% ರಿಸರ್ವೇಷನ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆ್ಯಂಡ್ ಎಜುಕೇಷನ್. 10% ಮೀಸಲಾತಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಅವರ ಉದ್ಯೋಗ ಎಂಪ್ಲಾಯ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಅಪಾಯಿಂಟ್ಮೆಂಟ್ಗಳಿಗೆ 10% ರಿಸರ್ವೇಷನ್ ಸಿಗುತ್ತದೆ. ಆದ್ದರಿಂದ ಕರ್ನಾಟಕದಲ್ಲಿ ಈ EWS ಕೋಟಾ ಕರ್ನಾಟಕ ಸರ್ಕಾರದಲ್ಲಿ ಇರದೇ ಇರುವುದರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೂ ಆರ್ ಅಪಿಯರಿಂಗ್ ಫಾರ್ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಆರ್ ಹೂ ಆರ್ ಟ್ರೈಯಿಂಗ್ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಡ್ಮಿಷನ್, ಅವರು ಕೂಡ ಈ ಪ್ರಮಾಣ ಪತ್ರವನ್ನು ಇವನ್ ದೋ ದೇ ಆರ್ ಎಲಿಜಿಬಲ್, ದೇ ಆರ್ ನಾಟ್ ಟ್ರೈಯಿಂಗ್ ಟು ಗೆಟ್. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಯಾರು ಸಾಮಾನ್ಯ ವರ್ಗದಲ್ಲಿ ಬರುತ್ತೀರೋ ಅವರು, ನೀವು ಆರ್ಥಿಕವಾಗಿ ಹಿಂದುಳಿದಿದ್ದರೆ ಖಂಡಿತವಾಗಿ ಈ ಪ್ರಮಾಣ ಪತ್ರವನ್ನು ಪಡೆದು ಕೇಂದ್ರ ಸರ್ಕಾರದ ಯಾವುದೇ ಉದ್ಯೋಗಕ್ಕೆ ಅಥವಾ ಕೇಂದ್ರ ಸರ್ಕಾರದಲ್ಲಿ ಅಡಿಯಲ್ಲಿ ಬರುವ IIT, ಏಮ್ಸ್ ಆರ್ ಎನಿ ಅದರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ತಗೋಬೇಕಾದ್ರೆ
ಇದನ್ನು ನೀವು ಲಗತ್ತಿಸಿದರೆ ನಿಮಗೆ ಮೀಸಲಾತಿ ಉಪಯೋಗವಾಗುತ್ತದೆ. ಇನ್ನು ಇದು ಯಾರು ಯಾವ ಜಾತಿಗಳು ಈ ಕೆಟಗರಿಯಲ್ಲಿ ಬರುತ್ತವೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ನಾನು ಈಗಾಗಲೇ ಹೇಳಿದಂತೆ ಹೂ ಆರ್ ಬಿಲಾಂಗಿಂಗ್ ಟು ಜನರಲ್ ಕೆಟಗರಿ, ಅವರಲ್ಲಿ ಆರ್ಥಿಕವಾಗಿ ಹೂ ಆರ್ ಎಕನಾಮಿಕಲಿ ವೀಕರ್ ಅವರಿಗೆ ಈ ಪ್ರಮಾಣ ಪತ್ರ ಸಿಗುತ್ತದೆ. ಅಂದರೆ ನೀವು ಜನರಲ್ ಕೆಟಗರಿಯಲ್ಲಿ ಬರಬೇಕು ಒಂದು, ಇನ್ನೊಂದು ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಇವನ್ನು ಯಾರು ಸ್ಯಾಟಿಸ್ಫೈ ಮಾಡ್ತೀರೋ ಅವರಿಗೆ ಈ EWS ಸರ್ಟಿಫಿಕೇಟ್ ಸಿಗುತ್ತದೆ. ಇದರ ಜೊತೆಗೆ ನಾವು ಹೌ ಟು ಫೈಂಡ್ ಔಟ್ ವೆದರ್ ವಿ ಆರ್ ಬಿಲಾಂಗಿಂಗ್ ಟು ಜನರಲ್ ಕೆಟಗರಿ ಆರ್ ನಾಟ್, ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಹುಡುಕಬೇಕು ಅಂತಂದರೆ ಇಫ್ ಯು ಆರ್ ನಾಟ್ ಬಿಲಾಂಗಿಂಗ್ ಟು SC ST OBC, ನೀವು SC ST ಅಥವಾ OBC ಈ ಲೀಸ್ಟ್ಗಳಲ್ಲಿ ನಿಮ್ಮ ಕಮ್ಯುನಿಟಿ ಇಲ್ಲ ಅಂತಂದರೆ ನೀವು ಈ ಪ್ರಮಾಣ ಪತ್ರಕ್ಕೆ EWS ಪ್ರಮಾಣ ಪತ್ರಕ್ಕೆ ಅರ್ಹರು. ಇದನ್ನು ನೀವು ಹೇಗೆ ಕಂಡುಹಿಡಿಯುವುದು ಅಥವಾ ಹುಡುಕುವುದು? SC ST ಓಕೆ, ಆಮೇಲೆ ಮೋಸ್ಟ್ಲಿ OBC ಕೇಂದ್ರೀಯ OBC ಲೀಸ್ಟ್ನಲ್ಲಿ, ಸೆಂಟ್ರಲ್ OBC ಲೀಸ್ಟ್ನಲ್ಲಿ ನಿಮ್ಮ ಜಾತಿ ಹೆಸರು ಇಲ್ಲದೆ ಇದ್ದರೆ ಖಂಡಿತವಾಗಿ ನೀವು ಈ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಹೂ ಆರ್ ಕಮಿಂಗ್ ಅಂಡರ್ 3rd A 3rd B ಕೆಟಗರೀಸ್. ನಾನು ಇನ್ನೊಂದು ಸಲ ಹೇಳ್ತೀನಿ, ಕರ್ನಾಟಕದಲ್ಲಿ ಯಾರು 3rd A ಮತ್ತು 3rd B ಯಲ್ಲಿ ಬಹಳ ಕಮ್ಯುನಿಟಿಗಳಿದ್ದಾವೆ, ಆ ಕಮ್ಯುನಿಟಿಗಳಲ್ಲಿ ಎಲ್ಲರೂ OBC ಸೆಂಟ್ರಲ್ ಲಿಸ್ಟ್ನಲ್ಲಿ ಎಲ್ಲ ಜಾತಿಗಳು ಇಲ್ಲ, ಕೆಲವೊಂದು ಅಲ್ಲಿ ಇಲ್ಲ. ಆ ಜಾತಿಗಳ ಮಕ್ಕಳು ಈ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. ಅದನ್ನು ನೀವು OBC ಸೆಂಟ್ರಲ್ ಲಿಸ್ಟ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕಸ್ಮಾತ್ ನಿಮ್ಮ ಕಮ್ಯುನಿಟಿ ಆ OBC ಸೆಂಟ್ರಲ್ ಲಿಸ್ಟ್ನಲ್ಲಿ ಇಲ್ಲ ಅಂತಂದರೆ ನೀವು EWS ಪ್ರಮಾಣ ಪತ್ರವನ್ನು ಪಡೆಯಬಹುದು. ಈ ಪ್ರಮಾಣ ಪತ್ರ ಪಡೆಯುವುದರಿಂದ ನಿಮಗೆ ಹೆಚ್ಚಿನ ಅವಕಾಶಗಳು, ನಾನು ಹೇಳಿದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಉದ್ಯೋಗ ಮತ್ತು ಅಡ್ಮಿಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ನಿಮಗೆ ಪ್ರವೇಶ ಬೇಕು ಅಂತಂದರೆ ಈ ಪ್ರಮಾಣ ಪತ್ರ ಲಗತ್ತಿಸುವುದರಿಂದ 10% ರಿಸರ್ವೇಷನ್ ಸಿಗುತ್ತದೆ. ಇನ್ನೊಂದು ಮಾತನ್ನು ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ EWS ಕ್ಯಾಂಡಿಡೇಟ್ಸ್ಗೆ ಕಟ್ ಆಫ್ OBCಗಿಂತ ಕಡಿಮೆ ಇರುತ್ತದೆ. ಅಂದರೆ OBC ಕ್ಯಾಂಡಿಡೇಟ್ಗೂ ಸಿಗಲಾರದ ಸೀಟುಗಳು EWS ಕ್ಯಾಂಡಿಡೇಟ್ಸ್ಗೆ ಸಿಗುವ ಅವಕಾಶಗಳಿರುತ್ತವೆ. ಆದ್ದರಿಂದ ಯಾರು ಎಲಿಜಿಬಲ್ ಕರ್ನಾಟಕದಿಂದ ಅವರು ಈ ಪ್ರಮಾಣ ಪತ್ರವನ್ನು ಪಡೆದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ, ಯಾವುದೇ ಡಿಪಾರ್ಟ್ಮೆಂಟಿಗೆ, ರೈಲ್ವೇಸ್, ಬ್ಯಾಂಕಿಂಗು ಇವಕ್ಕೆಲ್ಲ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಇದನ್ನು ಲಗತ್ತಿಸಿದರೆ ನಿಮಗೆ ಅನುಕೂಲ ಆಗ್ತದೆ. ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಹೂ ಆರ್ ಏಮಿಂಗ್ ಟು ಕ್ರ್ಯಾಕ್ JEE ಮೇನ್, ನೀಟ್ ಆರ್ ಎನಿ ಅದರ್ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟ್, ಅವುಗಳಿಗೆ ನೀವು ಈ ಪ್ರಮಾಣಪತ್ರ ಸಲ್ಲಿಸುವುದರಿಂದ ನಿಮಗೆ 10% ರಿಸರ್ವೇಷನ್ ಮೂಲಕ ಒಳ್ಳೆಯ ಇನ್ಸ್ಟಿಟ್ಯೂಟ್ನಲ್ಲಿ ಅವಕಾಶ ಸಿಗುವ ಚಾನ್ಸ್ ಇದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.